ಎಲ್ಲರಿಗೂ ಕಥಾಕಣಜ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಪೌರ್ಣಮಿ ಕಥೆಯ 23ನೇ ಎಪಿಸೋಡ್ನ ಜೊತೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆಯ ಬಗ್ಗೆ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಲೈಕ್ ಶೇರ್ ಕೂಡ ಮಾಡಿ, ಸಪೋರ್ಟ್ ಮಾಡಿ. ಅರಳಿ ಮರದ ಕಟ್ಟೆಯಲ್ಲಿ ರುದ್ರ, ಅವನ ತಂದೆ ಚಂದ್ರಕಾಂತ ಪಟೇಲರು ಹಾಗೆ ಊರಿನ ಗ್ರಾಮದ ಪ್ರಮುಖ ವ್ಯಕ್ತಿಗಳು, ಮುಖಂಡರು ಎಲ್ಲರೂ ಕೂತಿದ್ದರು. ಸಿನಿಮಾ ಪ್ರೇಕ್ಷಕರಂತೆ ಸುತ್ತಲೂ ಹೆಂಗಸರು ಗಂಡಸರು ನಿಂತಿದ್ದರು. ಅರಳಿ ಮರದ ಕಟ್ಟೆಯ ಬಲಗಡೆಗೆ ರುದ್ರನ ಚೇಲೆಗಳಾದ ಭೀಮ, ಸಿದ್ಧ ನಿಂತಿದ್ದರೆ ಇನ್ನೊಂದು ಕಡೆಯಲ್ಲಿ ಶಿವ ಮತ್ತು ಅವನ ಗೆಳೆಯರಾದ ಕೇಶವ ಮತ್ತು ರವಿ ನಿಂತಿದ್ದರು. ಹೆಂಗಸರು ಗಂಡಸರು ಆ ಊರಿನ ಕನ್ಯಾಮಣಿಗಳ ಎಲ್ಲರ ಬಾಯಲ್ಲೂ ದೇವದಾಸಿ ಸಾವಿತ್ರಿಯ ಮಗಳು ಪೌರ್ಣಮಿ ದೊಡ್ಡವಳಾಗಿದ್ದಾಳೆ ಎನ್ನುವ ಮಾತೆ ಹರಿದಾಡುತ್ತಿತ್ತು. ತಲೆಗೊಬ್ಬರು ಸುಳ್ಳು ಕತೆ ಕಟ್ಟಿ ಬಾಯಿಗೆ ಬಂದ ಹಾಗೆ ಮಾತಾಡುತ್ತಿದ್ದರು. ಅವರೆಲ್ಲ ಬಾಯಿಗೆ ಬೀಗ ಹಾಕುವ ಹಾಗೆ ಸಾವಿತ್ರಮ್ಮ ಮತ್ತು ಪೌರ್ಣಮಿ ಆ ಸಭೆಗೆ ಬಂದಿದ್ದರು. ಅವರನ್ನು ಕಾಣುತ್ತಲೇ ಎಲ್ಲರೂ ಕೂಡ ಅಸಹ್ಯದಿಂದ ಮುಖವನ್ನು ಸಿಂಡರಿಸಿಕೊಳ್ಳಲು ಶುರು ಮಾಡಿದರು. ಇನ್ನೂ ಕೆಲವರು, ಥೂ ಮಾನ್ಗೆಟ್ಟವಳು, ಇಲ್ಲಿ ತನಕ ಇವಳ ತಾಯಿ ಸಿಕ್ಕ ಗಂಡಸರಿಗೆ ಸೆರಗು ಹಾಸ್ತಾ ಇದ್ಲು, ಇನ್ನು ಮುಂದೆ ಮಗಳು ಕೂಡ ಆ ಕೆಲಸನ ಮಾಡ್ತಾಳೆ ಅನ್ಸುತ್ತೆ, ಥೂ ಇವರ ಜನ್ಮಕ್ಕೆ ಬೆಂಕಿ ಹಾಕ, ಈ ಬಂಡವಾಳು ಬಾಳೋದಕ್ಕಿಂತ ಸಾಯೋದು ಮೇಲಲ್ವಾ ಎಂಬ ಮಾತುಗಳು ಕೇಳಿಬರುತ್ತಿದ್ದವು. ಆದರೆ ಅದ್ಯಾವ ಮಾತಿಗೂ ಕಿವಿ ಕೊಡದೆ ನಿಂತಿದ್ದರು ಸಾವಿತ್ರಿ. ಈಗ ಆ ಊರಿನ ಎಲ್ಲ ಗಂಡಸರ ಯುವಕರ ಕಣ್ಣು ಹೋಗಿದ್ದು ಅಪೂರ್ವ ಸೌಂದರ್ಯ ರಾಶಿಯ ಹಾಗಿದ್ದ ನೀಲಕಂಡ ಚೆಲುವೆ ಪೌರ್ಣಮಿಯ ಮೇಲೆ. ಈಗಂತೂ ಹೆಣ್ಣಾಗಿ ಬದಲಾಗಿ ಮೈಕೈ ತುಂಬಿಕೊಂಡು ನೋಡುವವರ ಕಣ್ಣು ಕುಕ್ಕುವ ಹಾಗಿತ್ತು ಅವಳ ಸೌಂದರ್ಯ. ರುದ್ರನಂತೂ ಅವಳ ಮೇಲಿನಿಂದ ಕಣ್ಣೇ ತೆಗೆಯುತ್ತಿಲ್ಲ. ಅಲ್ಲಿ ಪಂಚಾಯಿತಿಯ ಮಾತುಕತೆ ಕೇಳಲು ನಿಂತಿದ್ದ ಜನರೆಲ್ಲರೂ ಕೂಡ ಈಗ ಇಹದ ಪರಿವೇ ಇಲ್ಲದ ಹಾಗೆ ಪೌರ್ಣಮಿಯ ಸೌಂದರ್ಯವನ್ನು ನೋಡಿ ಕಣ್ಣು ತುಂಬಿಕೊಳ್ಳುವರೆ ಭಗ್ನರಾಗಿದ್ದರು. ತನ್ನ ಮಗಳ ಮೇಲೆ ಎಲ್ಲರ ಕೆಟ್ಟ ದೃಷ್ಟಿ ಅದಾಗಲೇ ಬಿದ್ದಾಗಿದೆ ಎಂದು ಅರಿತ ಸಾವಿತ್ರಿಯವರು, ಪಟೇಲರೇ, ನಮ್ಮನ್ನ ಪಂಚಾಯಿತಿ ಕಟ್ಟೆಗೆ ಹೇಳಿದ ವಿಷಯ ಏನು ಎಂದು ಹೇಳಿ ತಾನೇ ಮಾತು ಶುರು ಮಾಡಿ ಮಗಳ ಮೇಲಿರುವ ನೋಟವನ್ನು ತಪ್ಪಿಸಿದರು. ಈಗ ಎಲ್ಲರೂ ಕೂಡ ವಾಸ್ತವಕ್ಕೆ ಮರಳಿದರು. ಏನಮ್ಮ ಸಾವಿತ್ರಿ, ನಿನ್ನ ಮಗಳು ಪೌರ್ಣಮಿ ದೊಡ್ಡವಳಾದಳಂತೆ, ಮತ್ತೇಕೆ ಈ ವಿಷಯನ ಊರಿನವರ ಹತ್ತಿರ ಹೇಳದೆ ಮುಚ್ಚಿಟ್ಟಿದ್ದು? ದೇವದಾಸಿಯಾದವರ ಹೆಣ್ಣು ಮಕ್ಕಳು ದೊಡ್ಡವರಾದಾಗ ಆ ವಿಷಯವನ್ನ ಊರಿನ ಮುಖ್ಯಸ್ಥರ ಬಳಿ ಹೇಳಬೇಕು ಅನ್ನೋದು ಗೊತ್ತಿಲ್ವಾ ಎಂದು ಆ ಪಂಚಾಯಿತಿ ಕಟ್ಟೆಯಲ್ಲಿ ಕುಳಿತಿದ್ದ ಒಬ್ಬ ವ್ಯಕ್ತಿ ಪ್ರಶ್ನಿಸಿದಾಗ, ಅವಳು ಬಾಯಿ ಬಿಡಲ್ಲ ಯಜಮಾನ್ರೆ, ಅವಳ ನಾಲಿಗೆ ಬಿದ್ದೋಗಿದೆ ಅನ್ಸುತ್ತೆ. ನಾವದೆಷ್ಟು ಕೇಳಿದ್ರು ತಾಯಿ ಮಗಳು ತುಟಿಕ್ ಪಿಟಿಕ್ ಅನ್ನೋಲ್ಲ. ನೀವು ಅವ್ರ ಹತ್ರ ಪ್ರಶ್ನೆ ಕೇಳುವ ಬದಲು ಮುಂದೆ ಆ ಹುಡುಗಿಗೆ ಮಾಡಬೇಕಾದ ಶಾಸ್ತ್ರದ ಕಡೆ ಗಮನ ಕೊಡಿ. ಕೋಳಿನ ಕೇಳಿ ಯಾರಾದ್ರೂ ಮಸಾಳೆ ಅರಿತಾರಾ ಎಂದು ಆ ಸಭೆಯಲ್ಲಿದ್ದ ಒಬ್ಬ ಗಂಡಸು ವ್ಯಂಗ್ಯವಾಗಿ ಹೇಳಿದಾಗ ಅವನ ಮಾತಿಗೆ ಪುಷ್ಟಿ ನೀಡುವಂತೆ ಉಳಿದೆಲ್ಲರೂ ಕೂಡ ಹೌದು ಹೌದು ಅನ್ನುವಂತೆ ಕೂಗಿದರು. ಅವರು ಮಾತು ಕೇಳಿದ ರುದ್ರ, ಮುಖ್ಯಸ್ಥರೇ, ಆ ಊರಿನಲ್ಲಿ ಯಾವ ದೇವದಾಸಿಯ ಮಗಳೇ ಆಗಿರಲಿ, ದೊಡ್ಡವಳಾದಾಗ ಅವಳಿಗೆ ಯಾವ ಶಾಸ್ತ್ರವನ್ನು ಮಾಡುತ್ತೇವೆ ಎಂದು ಕೇಳಿದವನ ದೃಷ್ಟಿ ಪೌರ್ಣಮಿಯ ಮೇಲೆ. ಇನ್ನೇನ್ ಮಾಡ್ತಾರೆ, ಅವಳ ತಾಯಿಯ ಹಾಗೆ ಅವಳಿಗೂ ಕೆಂಪು ಮತ್ತು ಬಿಳಿ ಬಣ್ಣದ ಮುತ್ತು ಕಟ್ಟಿಸಿ ದೇವರ ಹೆಸರಲ್ಲಿ ತಾಳಿ ಕಟ್ಟಿಸಿ ಅವಳನ್ನು ದೇವದಾಸಿಯನ್ನಾಗಿ ಮಾಡುವುದು. ಅದಾದ್ಮೇಲೆ ಅವಳು ಜೀವನ ಪರ್ಯಂತ, ಅಂದ್ರೆ ಮುತ್ತು ಕಟ್ಟಿಸಿಕೊಂಡ ಹುಡುಗಿ ಸಾಯುವ ತನಕ ಆ ದೇವರ ಹೆಸರಿನಲ್ಲಿ ಅವನೇ ತನ್ನ ಗಂಡ ಅಂತ ತಿಳ್ಕೊಂಡು ಅವನ ಸೇವೆಯನ್ನ ಮಾಡ್ತಾ ಸಂಸಾರ, ಮಕ್ಕಳು, ಗಂಡ ಅನ್ನುವ ಎಲ್ಲ ಬಂಧನದಿಂದ ದೂರವಾಗಿ ಆ ದೇವರ ಸ್ಮರಣೆಯಲ್ಲಿಯೇ ತನ್ನ ಜೀವನವನ್ನು ಕಳೆಯಬೇಕು. ಇದೇ ತಾನೇ ಪದ್ಧತಿ, ಈ ಹುಡುಗಿಗೂ ಅದೇ ಶಾಸ್ತ್ರ ಮಾಡಬೇಕು ಎಂದರು ಅಲ್ಲಿದ್ದ ಮುಖಂಡರಿಬ್ಬರು. ಅದನ್ನು ಕೇಳಿದ ಕಾಸ ಸೀಸ ಕಿವಿಗೆ ಸುರಿದ ಹಾಗಾಗಿತ್ತು ಸಾವಿತ್ರಿ ಅವರಿಗೆ. ಪೌರ್ಣಮಿಯಂತೂ ಭಯದಿಂದ ಕಂಪಿಸಿ ತನ್ನ ತಾಯಿಯ ಸೆರಗನ್ನು ಗಟ್ಟಿಯಾಗಿ ಹಿಡಿದಿದ್ದಳು. ಹೌದು, ಮತ್ತೆ ಈಗ ಈ ಹುಡುಗಿಗೂ ಅದೇ ಶಾಸ್ತ್ರನ ಮಾಡಬೇಕು, ಅದೇ ಧರ್ಮ. ಇದಕ್ಕೆ ನೀವೇನ್ ಹೇಳ್ತೀರಪ್ಪ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಎಂದು ಊರಿನ ಜನರ ಕಡೆ ಮುಖ ಮಾಡಿ ಕೇಳಿದನು ರುದ್ರ. ಶಿವರವಿ ಇಬ್ಬರನ್ನು ಬಿಟ್ಟು ಉಳಿದೆಲ್ಲರೂ ಕೂಡ ಹೌದು ಹೌದು ಎಂದೇ ಹೇಳುತ್ತಾರೆ. ಎಲ್ಲರ ಒಕ್ಕೊಡಲಿನಿಂದ ಇದೇ ಧರ್ಮ ಎಂದು ಹೇಳಿದಾಗ ರುದ್ರ ಮತ್ತು ಅವನ ಸಂಗಡಿಗರು ವ್ಯಂಗ್ಯವಾಗಿ ನಕ್ಕಿದ್ದರು. ಆದರೆ ಮಗನ ಈ ವರ್ತನೆಯಿಂದ ಒಳಗೊಳಗೆಯೇ ಕುಸಿದು ಹೋಗುತ್ತಿದ್ದರು ಪಟೇಲರು. ಅವರ ಹೆಸರಿಗೆ ಮಾತ್ರ ಆ ಊರಿನ ಪಟೇಲರು, ಆದರೆ ನಿರ್ಧಾರ, ಅಂತಿಮ ತೀರ್ಮಾನ, ಅಧಿಕಾರ ತೆಗೆದುಕೊಳ್ಳುವುದು ಅವರ ಮಗ ರುದ್ರ. ಅವನ ಮಾತಿಗೆ ತಕ್ಕಂತೆ ಕುಣಿಯುವ ಅಲ್ಲಿಯ ನ್ಯಾಯಾಧೀಶರು, ಮುಖಂಡರು. ಊರಿನ ಜನರ ಅಭಿಪ್ರಾಯವನ್ನು ಕೇಳಿ ಆಘಾತ ಆಗಿತ್ತು ಸಾವಿತ್ರಿ ಅವಳಿಗೆ. ತನಗೆ ಆದದ್ದು ತನ್ನ ಮಗಳಿಗೆ ಆಗಬಾರದು, ತಾನು ದೇವದಾಸಿಯಾಗಿ ಅನುಭವಿಸಿದ ಕಷ್ಟ ನೋವು ಅವಳಿಗೆ ಬರಬಾರದು ಎಂದು ಎಷ್ಟೊಂದೆಲ್ಲ ಕಾಪಾಡಿದ್ದರು. ಈಗ ತನ್ನ ಮಗಳನ್ನು ಇದರಿಂದ ಕಾಪಾಡಲಿರುವ ದಾರಿ ಒಂದೇ ಎನ್ನುವ ಹಾಗೆ ಅರಳಿ ಮರದ ಕಟ್ಟೆಯಲ್ಲಿ ಕುಳಿತಿದ್ದ ಮುಖ್ಯಸ್ಥರ ಕಾಲಿಗೆ ಕಣ್ಣೀರು ಸುರಿಸುತ್ತಲೇ ಎರಗಿದ್ದರು. ಪಟೇಲ್ರೆ,
ಮುಖ್ಯಸ್ಥರೇ, ನಿಮ್ಮ ಕಾಲಿಗೆ ಬಿದ್ದು ಕೇಳ್ಕೊಳ್ತೀನಿ, ದಯವಿಟ್ಟು ನನ್ನ ಮಗಳಿಗೆ ಮುತ್ತು ಕಟ್ಟಿಸಿ ಅವಳನ್ನು ದೇವದಾಸಿಯಾಗಿ ಮಾಡಬೇಡಿ. ಅವಳ ಪಾಡಿಗಿರೋದಕ್ಕೆ ಬಿಡಿ. ಈ ಪಾಪಿಯ ಹೊಟ್ಟೆಯಲ್ಲಿ ಹುಟ್ಟಿದ ತಪ್ಪಿಗೆ ಅವಳ ಜೀವನ ನನ್ನ ಹಾಗೆ ಹಾಳಾಗೋದು ಬೇಡ. ದಯವಿಟ್ಟು ಕರುಣೆ ತೋರಿಸಿ ಅವಳಿಗೆ ಆ ಶಾಸ್ತ್ರ ಮಾಡಬೇಡಿ. ಅವಳ ಜೀವನ ಮೂರಪಟ್ಟ ಆಗ್ಬಿಡುತ್ತೆ. ಅದೆಷ್ಟೊಂದು ಕೆಟ್ಟದಾದ ಪದ್ಧತಿ ಅನ್ನೋದು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಈಗ ನನ್ನ ಮಗಳು ಕೂಡ ನನ್ನ ಹಾಗೆ ಅದನ್ನು ಅನುಭವಿಸೋದು ಬೇಡ. ನಿಮಗೆ ದಮ್ಮಯ್ಯ ಅಂತೀನಿ ಎಂದು ಕಣ್ಣೀರು ಹಾಕಿದ ತಾಯಿಯನ್ನು ನೋಡಿ ಕರುಳು ಹಿಂಡಿದ ಹಾಗಾಗಿತ್ತು ಪೌರ್ಣಮಿಗೆ. ಆದರೆ ಅಲ್ಲಿರುವ ಯಾವ ಕಲ್ಲ ಹೃದಯಗಳು ಕೂಡ ಆ ತಾಯಿಯ ರೋದನೆ ನೋಡಿ ಕರಗಲಿಲ್ಲ. ಅವರೆಲ್ಲರ ಮುಖದಲ್ಲೂ ಅದೇ ತಾತ್ಸಾರ ಭಾವ. ನೋಡು ಸಾವಿತ್ರಿ, ನೀನು ಅದೆಷ್ಟು ಹತ್ರ ಅಷ್ಟೇ, ನಮ್ಮ ನಿರ್ಧಾರ ಬದಲಾಗಲ್ಲ. ದೇವದಾಸಿ ಪದ್ಧತಿ ಅನ್ನೋದು ಇವತ್ತಿಂದಲ್ಲ, ನಮ್ಮ ಪೂರ್ವಜರಿಂದಲೇ ನಡೆದುಕೊಂಡು ಬಂದ ಪದ್ಧತಿ. ಹಾಗಿದ್ದಾಗ ನಿನ್ನ ಮಗಳಿಗೋಸ್ಕರ ಅದನ್ನು ಕಡೆಗಣಿಸೋಕೆ ಆಗಲ್ಲ. ಅವಳಿಗೆ ಈ ಶಾಸ್ತ್ರ ಮಾಡಲೇಬೇಕು. ಇದೇ ಧರ್ಮ, ಇದೇ ನ್ಯಾಯ ಎಂದು ಅಲ್ಲಿದ್ದ ಎಲ್ಲರೂ ಕೂಡ ಒಕ್ಕೊರಲಿನಿಂದ ಹೇಳಿದಾಗ ಸಾವಿತ್ರಮ್ಮ ಎದೆ ಹಿಡಿದು ರೋಧಿಸಲು ಶುರು ಮಾಡಿದಳು. ಅಲ್ಲಿ ತನಕ ಮೌನವಾಗಿ ಅವರೆಲ್ಲರ ಮಾತುಗಳನ್ನು ಆಲಿಸುತ್ತಿದ್ದ ಶಿವ ಆ ಸಭೆಯ ಮಧ್ಯೆಯಿಂದ ಬಂದು, ಯಾವ್ದು ನ್ಯಾಯ, ಯಾವುದ್ರಿ ಧರ್ಮ? ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ನಂಬಿಕೆಯ ಹೆಸರಲ್ಲಿ ಈ ಹುಡುಗಿ ಜೀವನ ಹಾಳು ಮಾಡೋದಾ? ಥೂ, ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ಮನುಷ್ಯರ ನೀವು? ದೇವದಾಸಿ ಮಗಳಂದ ಕಾರಣಕ್ಕೆ ಆ ಹುಡುಗಿ ಕೂಡ ಯಾಕೆ ದೇವದಾಸಿ ಆಗಬೇಕು? ಹಾಗೂ ನಿಮಗೆ ದೇವದಾಸಿ ಪದ್ಧತಿನ ಮುಂದುವರಿಸಿಕೊಂಡು ಹೋಗ್ಬೇಕಂತಿದ್ರೆ ನಿಮ್ಮ ಮನೆ ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡು ಬಂದು ಅವರಿಗೂ ಮುತ್ತು ಕಟ್ಟಿಸಿ ದೇವದಾಸಿಯರನ್ನಾಗಿ ಮಾಡಿ. ಅದು ಆಗುತ್ತೆ ನಿಮ್ಮ ಕೈಯಿಂದ? ಆಗಲ್ಲ. ಯಾಕಂದರೆ ಅವರು ನಿಮ್ಮ ಮನೆ ಹೆಣ್ಮಕ್ಳು. ಅದಕ್ಕೆ. ಆದರೆ ಯಾರು ಗೊತ್ತು ಗುರಿ ಇಲ್ಲದಿರೋ ಈ ತಾಯಿ ಮಗಳ ಮೇಲೆ ನಿಮಗೆ ಕರುಣೆ ಇಲ್ಲ ಅಲ್ವಾ? ಇಷ್ಟಕ್ಕೆ ಈ ದೇವದಾಸಿ ಪದ್ಧತಿ ಅನ್ನೋದು ಒಂದು ರೀತಿಯಲ್ಲಿ ವ್ಯಭಿಚಾರ ಇದ್ದ ಹಾಗೆ. ಆ ಹುಡುಗಿಗೆ ಕೂಡ ಎಲ್ಲರ ಹಾಗೆ ತನ್ನ ಜೀವನನ ಸುಂದರವಾಗಿ ಕಟ್ಟಿಕೊಳ್ಬೇಕು, ಮದುವೆ ಆಗಬೇಕು ಅನ್ನೋ ಆಸೆ ಇರಲ್ವಾ? ಆದರೆ ಯಾವುದಕ್ಕೂ ನೀವುಗಳು ಅವಕಾಶ ಮಾಡಿಕೊಡ್ತಾ ಇಲ್ಲ. ಇನ್ನೊಬ್ಬರ ಮನೆ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡೋದಂದರೆ ನಿಮಗೆಲ್ಲ ಖುಷಿ ಅಲ್ವಾ? ಆದರೆ ಪೌರ್ಣಮಿ ಜೀವನ ಹಾಗಾಗೋದಕ್ಕೆ ನಾನು ಬಿಡಲ್ಲ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಅವಳು ಯಾವುದೇ ಕಾರಣಕ್ಕೂ ದೇವದಾಸಿ ಪದ್ಧತಿಗೆ ಬಲಿಯಾಗಲ್ಲ. ಯಾಕಂದರೆ ಅವಳನ್ನು ನಾನು ಮದುವೆ ಆಗಬೇಕನ್ನೋ ತೀರ್ಮಾನ ಮಾಡಿದ್ದೀನಿ. ಇದಕ್ಕೂ ಮೀರಿ ನೀವು ಅವಳನ್ನೇನಾದರೂ ಆ ಶಾಸ್ತ್ರ ಮಾಡಿದರೆ ಪರಿಣಾಮ ನೆಟ್ಟಗಿರಲ್ಲ ಎಂದವನು ನೆಲಕ್ಕೆ ಕುಸಿದು ಬಿದ್ದಿದ್ದ ಸಾವಿತ್ರಿ ಅವರನ್ನು ಎಬ್ಬಿಸಿ ಇನ್ನೊಂದು ಕೈಯಲ್ಲಿ ಪೌರ್ಣಮಿಯ ಭುಜ ಬಳಸಿದವನು, ನಡಿರಿ ಹೋಗೋಣ, ಧೈರ್ಯವಾಗಿರಿ ಎಂದವನು ಆ ಸಭೆಯ ಕಡೆಗೊಮ್ಮೆ ಉಡಿನೋಟ ಬೀರಿ ಅವರಿಬ್ಬರನ್ನು ಅಲ್ಲಿಂದ ಕರೆದುಕೊಂಡು ಹೋಗನು. ಅಲ್ಲಿ ತನಕ ಬಕಪಕ್ಷಿ ಹಾಗೆ ಅವಳ ಜೀವನವನ್ನು ದೇವದಾಸಿಯ ಪದ್ಧತಿಯ ನೆಪದಲ್ಲಿ ಹಾಳು ಮಾಡಲು ಕಾಯುತ್ತಿದ್ದವರ ಆಸೆಗೆ ಶಿವ ತಣ್ಣೀರೆರಚಿ ಹೋಗಿದ್ದನು. ಈ ಶಿವನಿಗೆ ಏನು ಬಂದಿರೋದು? ಹೋಗಿ ಹೋಗಿ ಆ ಮಾನ್ಗೆಟ್ಟವಳ ಮಗಳನ್ನು ಮದುವೆ ಆಗ್ತೀನಿ ಅಂತಿದ್ದಾನಲ್ಲ, ಬೇರೆ ಯಾವ ಹುಡುಗಿನ ಈ ಊರಲ್ಲಿ ಸಿಗ್ಲಿಲ್ವಾ ಎಂದು ಅಲ್ಲಿ ಹೆಂಗಸೊಬ್ಬಳು ಹೇಳಿದಾಗ, ಅಯ್ಯೋ ನಮ್ಗ್ಯಾಕೆ ಆ ಹಾಳಾದವರ ವಿಷಯ, ಬಿಟ್ಟಾಕು, ಮಾಡಿದವರ ಪಾಪ ಆಡ್ದವರ ಬಾಯಲ್ಲಿ ಅಂದ ಹಾಗೆ. ಅದೇನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ, ಈ ಶಿವನಿಗೂ ಏನೋ ಕೇಡ್ಕಾಲ ಬಂದಿದೆ ಅನಿಸುತ್ತೆ ಎಂದು ಇನ್ನೊಬ್ಬ ಹೆಂಗಸು ಹೇಳಿದಾಗ ಅಲ್ಲಿಗೆ ಸಭೆಯೆಲ್ಲ ಮುಕ್ತಾಯವಾಗಿ ರುದ್ರನ ಯೋಜನೆ ಹಾಳಾಗಿ ಹೋಗಿತ್ತು. ಎಲ್ಲ ಜನರು ಕೂಡ ತಮ್ಮ ತಮ್ಮ ಮನೆಯ ಕಡೆ ಮುಖ ಮಾಡಿದ್ದರು. ಆದರೆ ತನ್ನ ತಂತ್ರ ಫಲಿಸದಿದ್ದ ಕಾರಣದಿಂದ ಕೈ ಹಿಸುಕಿಕೊಂಡನು ರುದ್ರ. ಅವನ ಮುಖ ಕೋಪದಿಂದ ಕೆಂಪು ಏರಿದ್ದನ್ನು ಕಂಡ ಭೀಮ, ನೀವೇನು ಯೋಚನೆ ಮಾಡಬೇಡಿ ಪಟೇಲ್ರೆ, ನಿಮ್ಮ ಆಸೆ ಆದಷ್ಟು ಬೇಗ ಈಡೇರುತ್ತೆ. ಆ ಹುಡುಗಿ ದೇವದಾಸಿ ಆಗೇ ಆಗ್ತಾಳೆ. ಅದಕ್ಕೆಲ್ಲ ಏನು ಬೇಕೋ ಅದನ್ನು ನಾನು ಮಾಡ್ತೀನಿ ಎಂದು ಹೇಳಿ ರುದ್ರನ ಕೋಪವನ್ನು ತಣ್ಣಗೆ ಮಾಡಲು ನೋಡಿದ್ದನು. ಪೌರ್ಣಮಿಗೆ ಧೈರ್ಯ ತುಂಬಿದ ಶಿವ ಅವಳ ತಾಯಿಗೆ ಮತ್ತೊಮ್ಮೆ ಪೌರ್ಣಮಿಯನ್ನು ಮದುವೆ ಆಗಿಯೇ ಆಗುತ್ತೀನಿ ಎಂದು ಮಾತು ಕೊಟ್ಟು ಮನೆ ಕಡೆ ತೆರಳಿದ್ದನು. ಅವನು ಹೊಸ್ತಿಲಿಗೆ ಕಾಲಿಡಬೇಕು ಅನ್ನುವಷ್ಟರಲ್ಲಿ ಅವನನ್ನು ತಡೆದು ಸುಮತಿಯವರು, ನಿಂತ್ಕೋ ಶಿವ, ಈ ಮನೆಯೊಳಗೆ ಕಾಳು ಇರಬೇಡ. ಅಲ್ವೋ, ನಿಂಗೇನು ಆಗಿದೆ? ಊರಿನ ಜನರ ಮುಂದೆ, ಆ ಮುಖಂಡರ ಮುಂದೆ ಆ ದೇವದಾಸಿ ಮಗಳು ಪೌರ್ಣಮಿನ ಮದುವೆ ಆಗ್ತೀನಿ ಅಂತ ಹೇಳಿ ಬಂದಿದ್ಯಲ್ಲ, ನಾಚಿಕೆ ಆಗಲ್ಲ? ಹೋಗಿ ಹೋಗಿ ಆ ಮಾನ್ಗೆಟ್ಟವಳನ್ನು ಮದುವೆ ಆಗುವುದು ಬೇಡ ಕಣು, ನಿನಗೆ ಒಳ್ಳೆ ಹುಡುಗಿ ಸಿಗ್ತಾಳೆ, ಅವಳು ಬೇಡ ಎಂದು ಹೇಳಿದರು. ಆದರೆ ಅವರ ಮಾತು ತನಗಲ್ಲ ಎನ್ನುವ ಹಾಗೆ ಮನೆ ಒಳಗಡೆ ಹೋದನು ಶಿವ. ನೋಡು, ನಾನು ಹೇಳಿದ್ದೆಲ್ಲ ನೆನಪಿದ್ದು ತಾನೆ? ಎಲ್ಲ ನಾವು ಅಂದ್ಕೊಂಡ ಹಾಗೆ ಆಗಬೇಕು. ಆ ಶಿವನಿಗೆ ಸ್ವಲ್ಪ ಅನುಮಾನ ಬರಬಾರ್ದು. ನೀನು ಹೆದರ್ಕೋಬೇಡ, ನಿನ್ನ ಹೆಸರು ಹೊರಗಡೆ ಬರಲ್ಲ. ನಡಿ ಹೋಗು ಇಲ್ಲಿಂದ ಈಗ. ನಾನು ಅಂದ್ಕೊಂಡ ಹಾಗೇನೆ ಎಲ್ಲನೂ ವ್ಯವಸ್ಥಿತವಾಗಿ ಆಗಬೇಕು ಎಂದೊಬ್ಬ ವ್ಯಕ್ತಿಯ ಜೊತೆ ಹೇಳುತ್ತಿದ್ದನು ಭೀಮ. ಅವನ ಮಾತಿಗೆ ಸರಿಯಿಂದ ತಲೆ ಅಲ್ಲಾಡಿಸಿದ ವ್ಯಕ್ತಿ ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿದನು. ಶಿವ, ಶಿವ, ಬೇಗ ಬಾರೋ ಇಲ್ಲಿ ಎಂದು ಕರೆಯುತ್ತಾ ಬಂದನು ಶಿವ. ಅದೇನಂತ ಹೇಳು ಕೇಶವ, ನಾನು ಇಲ್ಲೇ ಇದ್ದೀನಿ ತಾನೆ ಎಂದು ಕೇಳಿದ ಶಿವನಿಗೆ, ಏನಿಲ್ಲ ಕಣೋ, ಯಜಮಾನ್ರು ನಾಳೆನೇ ನಮ್ಮನ್ನು ನರಸೀಪುರಕ್ಕೆ ಕೆಲಸಕ್ಕೆ ಬರೋಕೆ ಹೇಳಿದ್ದಾರೆ. ಅದೇನೋ ತುಂಬ ಬೇಗ ಮುಗಿಸ್ಬೇಕಾದ ಕೆಲಸ ಅಂತೆ. ಅವರ ಕೆಲಸ ಮಾಡಿಕೊಡ್ತೀನಿ ಅಂದ ಹುಡುಗರು ಅವರಿಗೆ ಕೈ ಕೊಟ್ಟು ಹೋಗಿದ್ದಾರೆ. ಅದಕ್ಕೆ ನಾನು ನೀನು ಹೋಗಬೇಕು ನಾಳೆ. ಒಂದು 2-3 ದಿನ ಆಗ್ಬೋದು ಬರಬೇಕಾದ್ರೆ.
ನಾಳೆನೇ ಹೊರಟು ಬನ್ನಿ ಅಂತ ಹೇಳಿದ್ದಾರೆ, ಅದಕ್ಕೆ ಹೇಳೋಣ ಅಂತ ಬಂದೆ ಎಂದು ಒಂದೇ ಸಮನೆ ಹೇಳಿದಳು. ಹೌದಾ, ಸರಿ ಬಿಡು, ನಾಳೆ ಬೆಳಿಗ್ಗೆ ಬೇಗ ಎದ್ದು ಹೊರಡ್ತಿರ್ತೀನಿ. ನಾನು ನನ್ನ ಬಟ್ಟೆ ಬಡೆನ ಜೋಡಿಸ್ಕೊಳ್ತೀನಿ, ಜೊತೆಗೆ ಹೋಗೋಣ ಎಂದ ಶಿವ ಗೆಳೆಯನನ್ನು ಕಳಿಸಿ ತನ್ನ ಬಟ್ಟೆ ಬಲೆಯನ್ನು ಚೀಲದಲ್ಲಿ ತುಂಬಿಸಿಕೊಂಡನು. ಮುಂದುವರಿಯುವುದು. ನಿಜ ಹೇಳಬೇಕಂದ್ರೆ ನನಗೆ ಕಥೆಯನ್ನು ಅಪ್ಲೋಡ್ ಮಾಡಲಿಕ್ಕೇ ಮನಸ್ಸಿಲ್ಲ, ಈ ಕತೆ ಅಂತ ಹೇಳಿ ಅಲ್ಲ, ಇನ್ನು ಉಳಿದ 2 ಕತೆ ಕೂಡ. ದಿನದಿಂದ ದಿನಕ್ಕೆ ವ್ಯೂಸ್ ಕಡಿಮೆ ಆಗ್ತಿದೆ, ನನಗೆ ಒಂದು ಕಮೆಂಟ್ಸ್ ಇಲ್ಲ, ಲೈಕ್ಸ್ ಇಲ್ಲ, ವ್ಯೂಸ್ ಇಲ್ಲ. ಹೆಚ್ಚಾಗಿ ಹೇಳಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ತಾನೆ ಇಲ್ಲ ಯಾರು ಕೂಡ. ತುಂಬ ಬೇಜಾರಾಗುತ್ತೆ. ಇಷ್ಟೊಂದು ಶ್ರಮ ಹಾಕಿ ಯಾವ ಕರ್ಮಕ್ಕೋಸ್ಕರ ಮಾಡಿ ಅಪ್ಲೋಡ್ ಮಾಡಬೇಕಂತಲೇ ಅನಿಸುತ್ತೆ ನಮಗೆ. ಸುಮ್ಮನೆ ಟೈಮ್ ವೇಸ್ಟ್ ಅಲ್ಲ, ಇದರ ಬದಲು ಪ್ರತಿಲಿಪಿಗೆ ಕತೆ ಆದರೂ ಹಾಕ್ಬೋದಲ್ಲ ಅಂತ ಅಷ್ಟು ನೋವಾಗುತ್ತೆ ನಮಗೆ. ದಯವಿಟ್ಟು ಒಂದು ವಿಡಿಯೋನ ಎಂಡ್ವರೆಗೆ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿದ್ರೇನಲ್ವ ನಮಗೆ ಕೂಡ ಒಂದು ಸಪೋರ್ಟ್ ಮಾಡೋರು ಇದ್ದಾರೆ, ನಾವು ಕೂಡ ಮಾಡೋಣ ಅಂತ ಅನಿಸೋದು. ಸುಮ್ಮನೆ ಏನೂ ಸಪೋರ್ಟ್ ಇಲ್ಲ, ಏನು ವ್ಯೂಸ್ ಬರ್ತಿಲ್ಲ ಅಂದರೆ ನಮಗೂ ಬೇಜಾರಾಗುತ್ತಲ್ವ. ಏನಕ್ಕೋಸ್ಕರ ಮಾಡಬೇಕು ಇಷ್ಟೊಂದು ಸಮಯ ವ್ಯರ್ಥ ಮಾಡಿಕೊಂಡು ಶ್ರಮ ಹಾಕಿ ಅಂತ. ಪ್ಲೀಸ್ ಸಪೋರ್ಟ್ ಮಾಡಿ.